ಕೊನೆಗೂ ಕೆಎಂಎಫ್ ಅಧ್ಯಕ್ಷ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಯ್ತಾ? ಕೆಎಂಎಫ್ ಅಧ್ಯಕ್ಷ ಪಟ್ಟದಲ್ಲಿ ಕೂರೋದು ಯಾರು? ಡಿಸಿಎಂ ಡಿಕೆ ಆಪ್ತರು ಕೂರ್ತಾರಾ ಅಥವಾ ಸಿಎಂ ಸಿದ್ದು ಆಪ್ತರು ಕೂತ್ಕೋತಾರಾ? ಕೊನೆಗೂ ಕೆಎಂಎಫ್ ಎಲೆಕ್ಷನ್ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ದಿನಾಂಕ ಫಿಕ್ಸ್ ಆಯ್ತಾ? ನಾನಾ ತರಹದ ಆಕಾಂಕ್ಷಿಗಳಿದ್ರು. ಕೆಎಂಎಫ್ ಅಧ್ಯಕ್ಷ ಪಟ್ಟದಲ್ಲಿ ಕೂರೋದು ಯಾರು? ಡಿಸಿಎಂ ಡಿಕೆ ಆಪ್ತರ ಅಥವಾ ಸಿಎಂ ಸಿದ್ದರಾಮಯ್ಯರ ಪರಮಾಪ್ತ ಬಳಗದಲ್ಲಿರೋರ? ಮಾರ್ಚ್ 6ನೇ ತಾರೀಕು ಕೆಎಂಎಫ್ ಅಧ್ಯಕ್ಷರ ಪಟ್ಟಕ್ಕೆ ಎಲೆಕ್ಷನ್ ನಡೆಯುತ್ತೆ. ಪಟ್ಟಾಭಿಷೇಕ ಯಾರಿಗಾಗುತ್ತೆ ಅನ್ನೋದೇ ಚರ್ಚೆ. ರಾಜ್ಯದ ಎಲ್ಲ ಹಾಲು ಒಕ್ಕೂಟಗಳ ಚುನಾವಣೆ ಮುಕ್ತಾಯಗೊಂಡಿದೆ. ಕೆಎಂಎಫ್ ಹಿಂದಿನ ಆಡಳಿತ ಮಂಡಳಿಯ ಅವಧಿ 2024 ಜೂನ್ ತಿಂಗಳಿಗೆ ಕೊನೆಯಾಗುತ್ತೆ. ಅಧ್ಯಕ್ಷ ಅವಧಿ ಮುಕ್ತಾಯ ಬೆನ್ನಲ್ಲೇ ಆಡಳಿತಾಧಿಕಾರಿಯ ನೇಮಕ ಆಗಬೇಕು. ಕೆಎಂಎಫ್ ಅಧ್ಯಕ್ಷ ಕುರ್ಚಿಗೆ ಮೂವರಿಂದ ತೀವ್ರ ಸ್ಪರ್ಧೆ. ಎಂಎಲ್ಎ ರಾಘವೇಂದ್ರ ಹಿಟ್ನಾಳ್, ಕೆವೈ ನಂಜೇಗೌಡ, ಡಿಕೆ ಸುರೇಶ್ ಪೈಪೋಟಿ. ನಮ್ಮ ಕಡೆಯವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಿ ಎಂದಿರುವ ಡಿಕೆ, ಆಯಕಟ್ಟಿನ ಇಲಾಖೆನೆಲ್ಲ ನೀವೇ ಬಾಚಿಕೊಂಡು ಹೋದ್ರೆ. ಸಿಎಂ ಬಣದಿಂದ ಶಾಸಕ ನಂಜೇಗೌಡ, ರಾಘವೇಂದ್ರ ಹಿಟ್ನಾಳ್ ಕೂಡ ಸ್ಪರ್ಧೆ. ಸಹಕಾರ ಇಲಾಖೆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತವ್ರೆ ಡಿಕೆ ಶಿವಕುಮಾರ್. ಇನ್ನು ಡಿಕೆ ಶಿವಕುಮಾರ್ ಅವರ ಆ ಕೆಂಗಣ್ಣನ್ನು ತಪ್ಪಿಸ್ಕೊಂಡು ಯಾರೂ ಆ ಸ್ಥಾನನ ಗಿಟ್ಟಿಸಿಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ರಾಜಕಾರಣ ಬಲ್ಲವರಿಗೆ, ಅವ್ರ ರಾಜಕಾರಣ ಗೊತ್ತಿದ್ದವರಿಗೆ ಈಗಲೇ ಲೆಕ್ಕಾಚಾರ ಹಾಕಿಕೊಂಡಿರ್ತಾರೆ. ಕೆಎಂಎಫ್ನಂತಹ ಆಯಕಟ್ಟಿನ ಇಲಾಖೆ ಅದು, ನಿಗಮ ಅದು. ಅದರ ಅಧ್ಯಕ್ಷ ಸ್ಥಾನ ಸಿಗೋದು ಒಂದೇ, ಒಂದು ಸಣ್ಣ ತಮಿಳುನಾಡನ್ನ ಎತ್ಕೊ ಬರೋದು ಒಂದೇ. ಮಾರ್ಚ್ 6ನೇ ತಾರೀಕು ಕೆಎಂಎಫ್ನ ಅಧ್ಯಕ್ಷರ ಪಟ್ಟಕ್ಕೆ ಎಲೆಕ್ಷನ್ ನಡೆಯುತ್ತೆ. ರಾಜ್ಯದ ಎಲ್ಲ ಹಾಲು ಒಕ್ಕೂಟಗಳ ಚುನಾವಣೆ ಮುಕ್ತಾಯ ಆಗಿರೋದ್ರಿಂದಾಗಿ ಕೆಎಂಎಫ್ ಹಿಂದಿನ ಆಡಳಿತ ಮಂಡಳಿಯ ಅವಧಿ 2024 ಜೂನ್ಗೆ ಮುಕ್ತಾಯ ಆಗುತ್ತೆ. ಅಧ್ಯಕ್ಷ ಅವಧಿ ಮುಕ್ತಾಯದ ಬೆನ್ನಲ್ಲೇ ಆಡಳಿತಾಧಿಕಾರಿಯ ನೇಮಕ ಆಗಬೇಕು. ಕೆಎಂಎಫ್ ಅಧ್ಯಕ್ಷ ಕುರ್ಚಿಗೆ ಮೂವರಿಂದ ತೀವ್ರ ಸ್ಪರ್ಧೆ, ಜಟಾಪಟಿ ಇದೆ. ಶಾಸಕ ರಾಘವೇಂದ್ರ ಹಿಟ್ನಾಳು, ಕೆವೈ ನಂಜೇಗೌಡರು, ಇನ್ನು ಡಿಕೆ ಸುರೇಶ್ ಕೂಡ ಇದರ ಪ್ರಮುಖವಾದ ಆಸ್ಪರೆಂಟ್ಗಳು. ಇನ್ನು ನಮ್ಮ ಕಡೆಯವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಒಂದು ಕಡೆ, ಇನ್ನು ಸಿಎಂ ಬಣದಿಂದ ಶಾಸಕ ನಂಜೇಗೌಡ, ರಾಘವೇಂದ್ರ ಹಿಟ್ನಾಳ್ ಸ್ಪರ್ಧೆಗೂ ಕೂಡ ಈಗ ಮಣೆ ಹಾಕಿದ್ದಾರೆ. ಇನ್ನು ಸಹಕಾರ ಇಲಾಖೆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ, ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಕೂತಿದ್ದಾರೆ. ಸದಾಶಿವನಗರದ ರಾಜಕಾರಣಿಯ ಕಣ್ಣು ತಪ್ಪಿಸಿ ಯಾರಿಗೂ ಸಿಗುತ್ತೆ ಈ ಪಟ್ಟ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.